ಪುಸ್ತಕ ಆಂಟಿ ನಿನ್ನೊಲಿಮೆಯಿಂದಲೇ ಪೂರ್ತಿ ಆದಮೇಲೆ, ನೀವು ಪೂರ್ತಿ ಮಾಡಿದ್ಮೇಲೆ, ಕೆಲವು ಭಾಗಗಳನ್ನು ಪೂರ್ತಿ ಮಾಡಿ ಒಂದು ಸಲ ಓದಿದ ಮೇಲೆ ನಿಮಗನ್ಸಿದ್ದು? ನನಗೆ ಫಸ್ಟ್ ಅಪ್ಪನ ವರ್ಷನ್ ಓದ್ತಾ ಬಂದೆ. ಅದರಲ್ಲಿ ಹಳೇ ಪ್ಯಾಟರ್ನ್ ತೊಗೊಂಡಿದ್ದಾರೆ. ಇವಾಗ ಆ ಪಬ್ಗಳೇ ಇಲ್ಲ, ಅದೆಲ್ಲ ಒಂಚೂರು ಚೇಂಜಸ್ ಮಾಡೋಣ ಅನ್ನಿಸ್ತು. ತುಂಬ ಮಾಡ್ಲಿಕ್ಕೆ ಹೋಗಲಿಲ್ಲ. ಪೇಜರ್ ತೊಗೊಂಡಿದ್ದಾರೆ, ಪೇಜರ್ ಆಗಿನ ಕಾಲದ್ದು. ಬಟ್ ನಾ ಅದನ್ನು ಹಾಗೆ ಉಳಿಸ್ದೆ. ಬಿಕಾಸ್ ನನಗೆ ಅಲ್ಲಿ ಎಲ್ಲೂ ಅವರ ಬರವಣಿಗೆ, ಅವರ ಶೈಲಿನ ಹಾಳು ಮಾಡೋದು ಬೇಡ ಅಂತ ಇತ್ತು. ಆಮೇಲೆ ನಾನು ಫೋನ್ ತಂದೆ ಈ ಇದರಲ್ಲಿ ಕಾದಂಬರಿಲಿ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ತುಂಬ ಜನ ಹೇಳ್ದಂಗೆ ಇನ್ನೂವರೆಗೂ ಓಕೆ, ಇದು ನನ್ನ ಮೊದಲನೇ ಪ್ರಯತ್ನ. ಬಟ್ ಅಪ್ಪನ ಶೈಲಿಲಿದೆ. ಈಗ ನಾನು ನೆಕ್ಸ್ಟ್ ಏನೇ ಬರೆಯೋಕ್ಕೆ ಹೋದ್ರೂ ನನ್ನ ಶೈಲಿನೇ ಬರುತ್ತೆ. ಅದರಲ್ಲೂ ಅಪ್ಪನೇ ಕಾಣ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನೇ ಕಂಡ್ಕೋತೀನೋ ಅನ್ನೋ ಗೊತ್ತಿಲ್ಲ. ನಾನೇ ಬರೋಕ್ಕೆ ಆಚೆ ತೊಗೊಳಕ್ಕೆ ಟೈಮ್ ತೊಗೊಳ್ತೀನಿ. ಬಟ್ ಈ ಪುಸ್ತಕ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ ನನಗೆ. ಅಂದರೆ ಎಸ್, ಐ ಕ್ಯಾನ್ ಡೂ ದಿಸ್. ಬರೀ ಆರ್ಟಿಕಲ್ ಮಾತ್ರ ಅಲ್ಲದೆ, ಕ್ರೈಮ್ ಡೈರಿ ಟೈಮಲ್ಲಿ ಒಂದು ಕ್ರೈಮ್ನ ಮಾಡ್ಕೊಂಡು ಬಂದಾಗ ಕ್ರೈಮ್ ರಿಪೋರ್ಟಿಂಗ್ ಬರಿತಾ ನಾನು ಅದನ್ನೇ ಹೇಳಿದ್ನಲ್ಲ ಆಗಲೇ, ಸಾಧ್ಯ ಆಗುತ್ತಾ ನಿಮಗೂ ಆ ಥರ ಸ್ವಿಚ್ ಆಫ್ ಆಗೋಕ್ಕೆ ಅಂತ. ಕ್ರೈಮ್ ಬರಿತಾ ಸೈಕಾಲಜಿ, ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸು ಬರಿತಾ ಇದ್ದೆ. ಸೊ ಓಮನ್ಸೆ ಒಂದು ರೂಪ, ಕ್ರೈಮ್ ಡೈರಿ ಇನ್ನೊಂದು ರೂಪ. ಸೊ ಎರಡನ್ನೂ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗೆ ಹಾಯ್ ಬ್ಯಾಂಗ್ಳೂರ್ ನಾನು ಇವತ್ತವರೆಗೂ ವರದಿನೇ ಮಾಡಿರಲಿಲ್ಲ. ಆ್ಯಸ್ ಆಫ್ ನಾವು ವರದಿ ಮಾಡೇ ಇರಲಿಲ್ಲ. ಸೊ ಈಗ ಇಟ್ ಈಸ್ ಅಗೇನ್ ಡಿಫ್ರೆಂಟ್ ಒನ್ ಜರ್ನಿ. ಈಗ ಓಮನ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಹಾಯ್ ಬ್ಯಾಂಗ್ಳೂರ್ ಮಾಡಿದ್ದೀನಿ. ಸೊ ಈಗ ಅಗೇನ್ ಐ ವಿಲ್ ಹ್ಯಾವ್ ಟು ಸ್ವಿಚ್ ಆನ್ ಆಗಬೇಕು, ಸ್ವಿಚ್ ಆಫ್ ಆಗಬೇಕು. ಕ್ರೈಮ್ಗೂ ಬರಬೇಕು ಮತ್ತು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಗೂ ಬರಬೇಕು. ಸೊ ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾವನಾ ಬೆಳಗೆರೆ ಅವರ ನಿಜವಾದ ಭಾವನಾ ಬೆಳಗೆರೆ ಅವರು ಆರಂಭ ಮಾಡ್ತಾರೆ ಅಂತ. ಎಸ್.